ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯಾಪಾರದ ಪೂರಕಗಳು ಅಥವಾ ಸಹಾಯಕಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ವ್ಯಾಪಾರದ ಪೂರಕಗಳು ಅಂತಂದರೆ ವ್ಯಾಪಾರಕ್ಕೆ ಸಹಾಯಕವಾಗಿರುವಂಥ ಎಲ್ಲ ಚಟುವಟಿಕೆಗಳನ್ನು ನಾವು ವ್ಯಾಪಾರ ಪೂರಕಗಳು ಅಂತ ಹೇಳಿ ಕರಿತೇವೆ. ಅಂದರೆ ಸರಕುಗಳ ಖರೀದಿ ಮತ್ತು ಮಾರಾಟ ಮಾಡಲು ಸಹಾಯಕವಾಗಿರುವಂತಹ ಬೆಂಬಲ ಸೇವೆಗಳು ಅಥವಾ ಚಟುವಟಿಕೆಗಳನ್ನು ವ್ಯಾಪಾರ ಪೂರಕಗಳು ಅಂತ ಹೇಳಿ ಕರೆಯಲಾಗ್ತದೆ. ಸೊ ಅವುಗಳಲ್ಲಿ ಕೆಲವೊಂದಿಷ್ಟಿದಾವೆ ವ್ಯಾಪಾರ ಪೂರಕಗಳು. ಅದರಲ್ಲಿ ಮೊದಲನೇದು ಸಾರಿಗೆ ಮತ್ತು ಸಂಪರ್ಕ. ಸೊ ಸಾರಿಗೆ ಮತ್ತು ಸಂಪರ್ಕ ಅಂತಂದರೆ ಇಲ್ಲಿ ಇಷ್ಟೇ. ಸಾರಿಗೆಯನ್ನು ನೋಡಿ, ನಾವು ಸರಕುಗಳ ಉತ್ಪಾದನೆಯನ್ನು ಏನು ಮಾಡ್ತೇವೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಡೆಸ್ತೇವೆ. ಅಂದರೆ ಒಂದು ನಿರ್ದಿಷ್ಟ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಂತಹ ಪ್ರದೇಶದಲ್ಲಿ ಏನು ಮಾಡಲಾಗ್ತದೆ, ಸರಕುಗಳ ಉತ್ಪಾದನೆಯನ್ನು ನಡೆಸಲಾಗ್ತದೆ. ಸೊ ಅಲ್ಲೇ ಅದು ಒಂದೇ ಸ್ಥಳದಲ್ಲಿ ಏನು ಮಾಡೋದಿಲ್ಲ, ಎಲ್ಲ ಅನುಭೋಗಿಗಳು ಇರೋದಿಲ್ಲ. ಸೊ ಬೇರೆ ಜಾಗದಲ್ಲೂ ಕೂಡ ಅನುಭೋಗಿಗಳಿರ್ತಾರೆ. ಆ ಅನುಭೋಗಿಗಳು ಎಲ್ಲಿರ್ತಾರೋ ಅಂತಿಮ ಗ್ರಾಹಕರು, ಅವರಿಗೆ ಏನು ಮಾಡಲಾಗ್ತದೆ, ಆ ವಸ್ತುಗಳನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ಅದೆಲ್ಲವೂ ಸಾಧ್ಯ ಆಗೋದು ಸಾರಿಗೆಯ ಮೂಲಕ. ಉದಾಹರಣೆಗೆ ಹೇಳೋದಾದರೆ ಸಾರಿಗೆಗೆ ಇಲ್ಲಿ ಏನು ಮಾಡಲಾಗ್ತದೆ, ಚಹಾವನ್ನು ಅಸ್ಸಾಂನಲ್ಲಿ ಬೆಳೆಯಲಾಗ್ತದೆ. ಬಟ್ ಚಹಾವನ್ನು ಕುಡಿಯುವಂಥ ಜನ ಎಲ್ಲ ಕಡೆಯೂ ಇರ್ತಾರೆ. ಸೊ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕಾಣಿಸ್ತಾರೆ. ಸೊ ಅಲ್ಲಿಗೆ ಏನು ಮಾಡುವಂಥದ್ದು, ಅಸ್ಸಾಂ ಸ್ಟೇಟಿಂದ ಬೇರೆ ಬೇರೆ ರಾಜ್ಯಗಳಿಗೆ ಏನು ಮಾಡುವಂಥದ್ದು, ಸಾಗಾಟ ಮಾಡೋಕ್ಕೆ ಸಾರಿಗೆ ಸಹಾಯವನ್ನು ಮಾಡ್ತದೆ. ಇನ್ನು ಸಂಪರ್ಕ ಅಂತಂದರೆ ಕೆಲವೊಂದು ಹೊಸ ಸರಕುಗಳ ಬಗ್ಗೆ ಏನು ಮಾಡೋದಿಲ್ಲ, ಎಲ್ರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಏನು ಮಾಡುವಂಥದ್ದು, ಉತ್ಪಾದಕರು ಆ ವಸ್ತುಗಳ ಬಗ್ಗೆ, ಹೊಸ ಸರಕುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅವರು ಬಂದು ವ್ಯಾಪಾರಸ್ಥರಿಗೆ ಹೇಳ್ತಾರೆ, ವ್ಯಾಪಾರಸ್ಥರು ಗ್ರಾಹಕರಿಗೆ ಹೇಳ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತದೆ, ಸಂಪರ್ಕ ಸಹಾಯವನ್ನು ಮಾಡ್ತದೆ. ಇನ್ನು ಸೆಕೆಂಡ್ ಒನ್, ಎರಡನೇ ಪೂರಕ, ಬ್ಯಾಂಕಿಂಗ್ ಮತ್ತು ಹಣಕಾಸು. ಬ್ಯಾಂಕಿಂಗ್ ಮತ್ತು ಹಣಕಾಸು. ಇಲ್ಲಿ ಬ್ಯಾಂಕಿಂಗ್ ಯಾಕೆ ಬೇಕು ಅಂತಂದರೆ, ಯಾವುದೇ ವ್ಯವಹಾರ ಚಟುವಟಿಕೆಯನ್ನು ತೆಗೆದುಕೊಂಡ್ರೂ ಕೂಡ ಹಣಕಾಸಿನ ನೆರವಿಲ್ಲದೆ, ಅಂದರೆ ಹಣಕಾಸಿನ ಸಹಾಯವಿಲ್ಲದೆ ಆ ಚಟುವಟಿಕೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ತೇವೆ, ಹಣಕಾಸು ಬೇಕೇ ಬೇಕು. ಇಲ್ಲಿ ಆಸ್ತಿಗಳನ್ನು ಕೊಂಡ್ಕೊಳ್ಳೋಕ್ಕೂ ಕೂಡ ಬೇಕು ಹಣ. ದೆನ್ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡೋಕ್ಕೂ ಕೂಡ ಹಣ ಬೇಕು. ಮತ್ತು ಇನ್ನಿತರ ವೆಚ್ಚಗಳನ್ನು ಪಾವತಿ ಮಾಡಬೇಕು ಅಂದರೂ ಕೂಡ ಹಣಕಾಸು ಬೇಕಾಗ್ತದೆ. ಸೊ ನಾವು ನಾರ್ಮಲಿ ಹಣ ಇಲ್ಲದೇ ಇದ್ದಾಗ ಫಸ್ಟ್ ನಮ್ಮ ತಲೆಯಲ್ಲಿ ಬರೋದು ಯಾವುದು, ಬ್ಯಾಂಕ್ಗೆ ಹೋಗ್ಬಿಟ್ಟು ಏನು ಮಾಡುವಂಥದ್ದು, ಸಾಲವನ್ನು ತರೋದು. ಅದು ಯಾವುದೇ ರೀತಿಯಲ್ಲೂ ಕೂಡ ಆಗಿರ್ಬೋದು. ಅಂದರೆ ಮೀರೆಳೆತಗಳ ರೂಪದಲ್ಲಿ, ಓವರ್ ಡ್ರಾಫ್ಟ್ ರೂಪದಲ್ಲೂ ಕೂಡ ಏನು ಮಾಡುವಂಥದ್ದು, ಸಾಲವನ್ನು ತೆಗೆದುಕೊಂಡು ಬರುವಂಥದ್ದು. ನಗದು ಸಾಲ, ಕ್ಯಾಶ್ ಕ್ರೆಡಿಟ್ ಅಂತೇಳಿ ಆ ಸಾಲಗಳ ಮೂಲಕ, ಮತ್ತು ಸಾಲ ಮತ್ತು ಮುಂಗಡ ಸೌಲಭ್ಯಗಳನ್ನು ಕೆಲವೊಮ್ಮೆ ಏನು ಮಾಡ್ತೇವೆ, ತೆಗೆದುಕೊಳ್ಳಲಾಗ್ತದೆ. ಇವುಗಳನ್ನು ಬ್ಯಾಂಕುಗಳು ಚೆಕ್ಕುಗಳ ಸಂಗ್ರಹಣೆ, ವಿವಿಧ ಸ್ಥಳಗಳಿಗೆ ಹಣ ಪಾವತಿ ಮಾಡೋದು, ದೆನ್ ವ್ಯಾಪಾರಸ್ಥರ ಪರವಾಗಿ ವಿನಿಮಯ ಪತ್ರಗಳನ್ನು ಕ್ರೋಢೀಕರಿಸುವಂಥ ಚಟುವಟಿಕೆಗಳನ್ನು ಕೂಡ ಏನು ಮಾಡ್ತದೆ, ಕೈಗೊಳ್ತವೆ. ಇವೆಲ್ಲವನ್ನು ಮಾಡೋದು ಬ್ಯಾಂಕ್ಗಳು. ಸೊ ಹೀಗಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಎರಡೂ ಕೂಡ ವ್ಯಾಪಾರ ಪೂರಕಗಳಲ್ಲಿ ಒಂದಾಗಿವೆ. ದೆನ್ ಥರ್ಡ್ ಒನ್, ವಿಮೆ ಯಾಕೆ ಬೇಕು ಅಂತಂದರೆ, ವ್ಯವಹಾರ ಅನೇಕ ರೀತಿಯಾದಂತಹ ನಷ್ಟ ಭಯಗಳಿಗೆ ಒಳಗಾಗ್ತದೆ. ಅಂದರೆ ಮುಂದೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಷ್ಟ ಭಯವನ್ನು ಅನುಭವಿಸ್ತದೆ. ಇಲ್ಲಿ ಕಾರ್ಖಾನೆ ಇರ್ಬೋದು, ಕಟ್ಟಡ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ಪೀಠೋಪಕರಣ ಮುಂತಾದವುಗಳು ಏನಾಗ್ತವೆ, ಅಗ್ನಿ ಅನಾಹುತದಿಂದ ಇರ್ಬೋದು, ಕಳ್ಳತನದಿಂದ ಆಗಿರ್ಬೋದು, ಅಥವಾ ಇನ್ನಿತರ ಗುಡುಗು ಸಿಡಿಲು, ಮಿಂಚು, ಮೋಡ, ಈ ರೀತಿ ಮಳೆಯಿಂದಾಗಿ ಹಲವಾರು ಪ್ರಕ್ರಿಯೆಗಳಿಂದ ಏನಾಗ್ತದೆ, ರಾಜಕೀಯವಾಗಿ ಅಶಾಂತಿ ಉಂಟಾಗೋದಿರ್ಬೋದು. ಇಂತಹ ಕಾರಣಗಳಿಂದ ಏನಾಗ್ತದೆ, ನಷ್ಟ ಭಯ ಉಂಟಾಗ್ತದೆ ವ್ಯವಹಾರದಲ್ಲಿ. ಸೊ ಈ ನಷ್ಟ ಭಯವನ್ನು ಭರಿಸುವಂತಹ ಸಲುವಾಗಿ ಏನು ಮಾಡಲಾಗ್ತದೆ, ವಿಮೆಯನ್ನು ಮಾಡಿಸಲಾಗ್ತದೆ. ಅದೇ ರೀತಿ ವಸ್ತುಗಳನ್ನು ಸಾಗಾಟ ಮಾಡ್ತಿರುವಾಗ ಸೋರಿಕೆ ಆದಾಗ ಆ ಸರಕುಗಳ ಬದಲಿಗೆ ಏನು ಮಾಡುವಂಥದ್ದು, ಆ ನಷ್ಟ ಭಯವನ್ನು ತುಂಬ್ಕೋಬೇಕು ಅಂತೇಳಿ ವಿಮೆಯನ್ನು ಮಾಡಿಸಿರ್ತಾರೆ. ದೆನ್ ಸರಕುಗಳನ್ನು ಸಾಗಿಸ್ತಾ ಇರಬೇಕಾದ್ರೆ ಆ ವ್ಯಕ್ತಿಗೆ ಏನಾದರೂ ಅಪಘಾತ ಉಂಟಾಯಿತು ಅಂದಾಗ ಆ ವ್ಯಕ್ತಿಗೆ ಕೂಡ ಏನು ಮಾಡಲಾಗ್ತದೆ, ವಿಮೆಯನ್ನು ಮಾಡಿಸಲಾಗ್ತದೆ. ಇದನ್ನು ವಿಮಾ ಕಂಪನಿಗಳಲ್ಲಿ ಏನು ಮಾಡಲಾಗ್ತದೆ, ಮಾಡಿಸಲಾಗ್ತದೆ. ವಿಮಾ ಕಂತನ್ನು ಪಾವತಿ ಮಾಡ್ತಾ ಇರಬೇಕಾಗ್ತದೆ. ಅಂದರೆ ಎಷ್ಟು ಮಂತಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಪಾವತಿ ಮಾಡಿ ದೆನ್ ಆ ಸಂದರ್ಭದಲ್ಲಿ, ಅಂದರೆ ಯಾವ ನಷ್ಟ ಭಯ ಉಂಟಾಗ್ತದಲ್ಲ ಆ ಸಂದರ್ಭದಲ್ಲಿ ಏನು ಮಾಡಲಾಗ್ತದೆ, ಆ ವಿಮಾ ಹಣವನ್ನು ಕೊಡಲಾಗ್ತದೆ, ಆ ಹಾನಿಯನ್ನು ಭರಿಸಲಾಗ್ತದೆ. ಅಂದರೆ ಸ್ವಲ್ಪ ಮಟ್ಟಿಗೆ ಹಾನಿಯನ್ನು ಭರಿಸಲಾಗ್ತದೆ. ಪೂರ್ತಿ ನಷ್ಟ ಭಯವನ್ನು ಏನು ಮಾಡಲಾಗ್ತದೆ, ಹೋಗಲಾಡಿಸಲಾಗೋದಿಲ್ಲ. ಅದರ ನಷ್ಟ ಭಯದ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಸಹಾಯವನ್ನು ಮಾಡ್ತದೆ.